ಸಿಂಹಾಸನದ ಕೆಳಗೆ ಅಪಾರವಾದ ಧನಸಂಪತ್ತು ಹುದುಗಿದೆ ಎಂದು ಇದರಲ್ಲಿರುವ ಬರಹ ಹೇಳುತ್ತದೆ. ಸಿಂಹಾಸನದ ಕೆಳಗೆ ಅಂದರೆ ಪ್ರತಿಷ್ಠಾಪಿಸಲ್ಪಟ್ಟ ಸಿಂಹಾಸನಕ್ಕೆ ಸಂಧಿಕಾಲ ಬಂದಂತೆ ಬಸವರಾಜರೇ, ಇದು ಹಾಸ್ಯಾಸ್ಪದ ವಿಚಾರ ಮಹಾಪ್ರಭು. ಸಿಂಹಾಸನವನ್ನು ವೇದಿಕೆಯನ್ನು ಅಲುಗಿಸದೆ ಅದನ್ನು ಪಡೆಯಬಹುದು ಮಹಾಪ್ರಭು. ಬಸವರಾಜ್, ವಿವರವಾಗಿ ವಿವರಿಸಿರಿ, ಸಂಕೋಚವೇಕೆ? ಪ್ರಭು ಚಿತ್ತ. ಅರಮನೆಯಲ್ಲಿ ಸ್ತ್ರೀದ್ವಾರ ಎಂಬುದೊಂದಿದೆ. ಒಳ ಹೊಕ್ಕರೆ ಲಕ್ಷ್ಮೀ ಸರಸ್ವತಿಯರ ವಿಗ್ರಹವಿದೆ. ಲಕ್ಷ್ಮಿಯ ವಿಗ್ರಹವನ್ನು ತಿರುಗಿಸಿದರೆ ಮುಂದೆ ಸಿಗುವುದೊಂದು ಗುಹೆ. ಅಲ್ಲಿ ನಿಧಿಯನ್ನು ನಿಕ್ಷೇಪಿಸಲಾಗಿದೆ. ಅದರಲ್ಲಿ ಆಹೋರಮಲ್ಲ ತೈಲಪದೇವರ ನಾಮಾಂಕಿತವಾದ ಸ್ವರ್ಣ ಮುದ್ರೆ 10 ಕೋಟಿ, ತ್ರೈಲೋಕ್ಯಮಲ್ಲ ಸೋಮೇಶ್ವರ ನಾಮಾಂಕಿತವಾದ ಸ್ವರ್ಣ ಮುದ್ರೆ 10 ಕೋಟಿ, ಚಾಲುಕ್ಯಾಭರಣ ಗಂಗೆ ತ್ರಿಭುವನ ಪೆರ್ಮಡಿ ಮಲ್ಲ ವಿಕ್ರಮಾದಿತ್ಯ ನಾಮಾಂಕಿತ ಚಿನ್ನದ ಮುದ್ರೆ 20 ಕೋಟಿ, ವಿಕ್ರಮಾದಿತ್ಯ ಸ್ವನಾಮಾಂಕಿತ ಚಿನ್ನದ ಗಟ್ಟಿಗಳು 1,000, ವಜ್ರ ವೈಡೂರ್ಯ ಗೋಮೇಧಿಕಾರಿ ನಾಮಾಂಕಿತ ನಾನಾ ರತ್ನಗಳು, ನಾನಾ ಆಭರಣಗಳು, ನಾನಾ ಕಲಾ ವಸ್ತುಗಳಿಂದ ತುಂಬಿದ 7 ಕಬ್ಬಿಣದ ಪೆಟಾರಿಗಳು ಪ್ರಭುಗಳು ಪರೀಕ್ಷಿಸಬಹುದು. ಆಶ್ಚರ್ಯ. ಮಂತ್ರಿಗಳೇ, ಅಗೆವಾರನ್ನು ಬರಬಾರು. ಆಗಲೇ ಪ್ರಭು. ಪ್ರಭು ಇಲ್ಲಿಗೆ ಬೇಕು. ಮಂತ್ರನವರೇ, ನೋಡಿ ಯಾವ ನಾಣ್ಯಗಳು. ಸುವರ್ಣದ ನಾಣ್ಯಗಳು ಮಹಾಪ್ರಭು. ಇವುಗಳನ್ನು ಬಸವಣ್ಣವರ ಮನೆಗೆ ಕಳುಹಿಸಿಬಿಡಿ. ಬೇಡಿ ಪ್ರಭು, ಇವು ನನ್ನವಲ್ಲ, ಅವನ ಸೊತ್ತು. ತಾವು ಅವನ ಪ್ರತಿನಿಧಿ. ಇವು ತಮಗೆ ಸಲ್ಲಬೇಕು. ಇವನ್ನು ಮುಟ್ಟಲು ಅನ್ಯರಿಗೆ ಅಧಿಕಾರವಿಲ್ಲ. ಭೂಗತವಾದ ದ್ರವ್ಯವು ರಾಜನದಾಗಿದೆ. ಇದೇನೋ ಗಾರುಡಿ ಕಣಕಟ್ಟು. ಕುಳಿತುಕೊಳ್ಳಿ. ಇಂದ್ರಜಾಲದ ಮಾಟ. ಆಟವಲ್ರಿ, ಈ ಬಸವಣ್ಣನವರ ಆಟ, ಈ ಮಂತಣ್ಣನವರ ಓಟ. ಕುಳಿತುಕೊಳ್ಳಿ. ಪ್ರಭಾವಶಾಲಿಗಳಾದ ಬಸವಣ್ಣನವರು ನಮ್ಮ ನಾಡಿನ ಅಭಿವೃದ್ಧಿಗಾಗಿ ಸಾಧಿಸಿಕೊಟ್ಟ 66 ಕೋಟಿ ನಾಣ್ಯಗಳ ವಿಚಾರಣೆ ನಮಗೆ ಗೊತ್ತಾಗಿದೆ. ನಾವೀಗ ನಮ್ಮ ರಾಜರಥವನ್ನು ಸಾಗಿಸುವ ಮುನ್ನಾಲೋಚನೆಯನ್ನು ಮಾಡಬೇಕಾಗಿರೋದಷ್ಟೇ. ಮಂತ್ರಿಗಳೇ, ಪ್ರಜಾ ಪ್ರಮುಖರೇ, ಇಂದಿನವರೆಗೆ ಕಲ್ಯಾಣ ರಾಜ್ಯದಲ್ಲಿ ತಿರುಸಾತಿಯನ್ನುಂಟು ಮಾಡಿದ ಒಂದು ಮಹಾ ವ್ಯಕ್ತಿಯು ನಮ್ಮ ಕಣ್ಮರೆಯಾಯಿತು. ದೇಶಾದ್ಯದ ಚತುರೋಪಾಯವೂ ಮಾಯವಾಯಿತು. ಅದರಿಂದ ನಮಗ ಅಪಾರ ದುಃಖವು ಮರೆಯದಂತಾಗಿದೆ. ಇನ್ನು ಮುಂದೆ ಚಾಲುಕ್ಯ ಸಿಂಹಾಸನದ ಮಹಾಮಂತ್ರಿ ಸ್ಥಾನವನ್ನು ನಿರ್ವಹಿಸಬಲ್ಲ ಶಕ್ತಿವಂತ ವ್ಯಕ್ತಿಯೊಬ್ಬನು ಯಾರಾದರೂ ಸೂಚಿಸಿದಲ್ಲಿ
ಆ ಬಗ್ಗೆ ವಿಚಾರಿಸಿ ನಿರ್ಣಯಿಸಲಾಗುವುದು. ಹಾಗೆ ಮಾಡಿದಲ್ಲಿ ರಾಜ್ಯದ ಚಿರಕಲ್ಯಾಣ ಮಾಡಿದಂತಾಗುವುದು. ಮಂತನ್ನವರೇ, ಮೊದಲು ನಿಮ್ಮ ಸೂಚನೆ ಆಗಲಿ. ಪ್ರಭು, ಮೊದಲು ಕತ್ತರಿಸುತ್ತಾರೆ. ಕತ್ತರಿಸರೆ ಪ್ರಭು, ಯಾರ ಸೂಚನೆಯಿಂದಲೂ ಪ್ರಜಾ ಕಲ್ಯಾಣವಾಗಬೇಕು. ಈ ರಾಜ್ಯ ರಕ್ಷಣೆಯ ಹೊಣೆ ಈ ಮಹಾಮಂತ್ರಿ ಸ್ಥಾನಕ್ಕಿದೆ. ಈ ಸ್ಥಾನವನ್ನು ಅಲಂಕರಿಸಬೇಕಾದ್ರೆ ರಾಜ್ಯ ಕಾರವಾರದಲ್ಲಿ ಬಹುದಿನದ ಅನುಭವವನ್ನು ಪಡೆದವರ ಈ ಸ್ಥಾನವನ್ನ ವಹಿಸ್ಕೊಳ್ಬೇಕು. ಆದ್ದರಿಂದ ಈ ಸ್ಥಾನವನ್ನು ನಮ್ಮ ಮಂತನ್ನವರು ವಹಿಸಬೇಕೆಂದು ಕೇಳಿಕೊಳ್ತೇವೆ. ಮಧುವರ್ತಾರೆ. ಪ್ರಭು, ಮಂತನ್ನವರೇ ಮಹಾಮಂತ್ರಿ ಸ್ಥಾನಕ್ಕೆ ಯೋಗ್ಯರಾಗಿದ್ದಾರೆ. ನಾರಾಯಣ ಕವಿಗಳೇ. ಹೌದು ಪ್ರಭು, ಮಂತಣ್ಣನವರೇ ಈ ಸ್ಥಾನವನ್ನು ನಿರ್ವಹಿಸಬಲ್ಲ ಶಕ್ತಿವಂತರು. ಕಲ್ಯಾಣ ಶೆಟ್ಟಿ, ನಿಮ್ಮ ಅಭಿಪ್ರಾಯವೇನು? ನನ್ನದೇನು ಮಹಾಪ್ರಭು, ಯಥಾ ರಾಜ ತಥಾ ಪ್ರಜಾ, ತಮ್ಮಿಂದಲೇ ಈ ನಿರ್ಧಾರವಾಗಬೇಕು. ತಮ್ಮ ಕೃಪೆಯಾದರೆ ನಮಗೂ ಮಂತ್ರಿ ಪಟ್ಟವಾಗಬಹುದು. ಆಗ್ತದ ಅದಂತ ತಕಡಿಲೆ ಕೂಗಿ ನೋಡಕ್ರೆ. ಬಸವರಾಜ್, ನಿಮ್ಮ ಅಭಿಪ್ರಾಯವೇನು? ಪ್ರಭು, ಅನುಭವ, ನಿಷ್ಠೆ, ತ್ಯಾಗಗಳಿಂದ ಸಾಮ್ರಾಜ್ಯ ಸೇವೆಯಲ್ಲಿ ಮುಪ್ಪಾದವರಿಗೆ ಅಧಿಕಾರವನ್ನು ವಹಿಸಿದ್ದಲ್ಲಿ ಚಾಣಕ್ಯ ರಾಜ್ಯದ ಚಿರಕೀರ್ತಿ ಮಂಡಿತವಾಗುವುದು. ಆದ್ದರಿಂದ ಮಂತಣ್ಣನವರೇ ಮಂತ್ರಿಗಳಾಗಬೇಕೆಂದು ನನ್ನ ಸೂಚನೆ. ಆಗದು ಬಸವಣ್ಣನವರೇ ಮಹಾಮಂತ್ರಿಗಳಾಗಬೇಕು. ಬಸವಣ್ಣನವರೇ ಕಲ್ಯಾಣ ಮಹಾಮಂತ್ರಿಗಳಾಗಬೇಕು. ಬಸವರಾಜ್, ಪ್ರಜಾವಾಣಿಯು ಮಹಾಮಂತ್ರಿ ಸ್ಥಾನಕ್ಕೆ ನಿಮ್ಮನ್ನೇ ಕರೀತಾ ಇದೆ. ನಮ್ಮ ಅಭಿಪ್ರಾಯವಾದರೂ ಹಾಗೇ ಇದೆ. ನಿಮ್ಮ ಅಗಾಧ ಶಕ್ತಿ, ಅಸ್ಮಾನ ಬುದ್ಧಿ, ಅಲೌಕಿಕ ಪ್ರಭಾವಗಳಿಗೆ ನಾವು ಮೆಚ್ಚಿ ಮಹಾಮಂತ್ರಿ ಸ್ಥಾನಕ್ಕೆ ನಿಮ್ಮನ್ನೇ ನೇಮಿಸಿದ್ದೇವೆ. ನೀವು ಮಂತ್ರಿಗಳಾಗಿ ಪ್ರಜಾ ಕಲ್ಯಾಣ ಮಾಡುವುದೆಂದು ನಾವು ಆಶಿಸುತ್ತೇವೆ. ಪ್ರಭು, ತಮ್ಮ ಪ್ರೀತಿ ವಿಶ್ವಾಸಗಳು ನನ್ನನ್ನು ಮೇಲಕ್ಕೆತ್ತಿ ಒಯ್ಯುತ್ತಿವೆ. ಆದರೆ ತಾವು ನನ್ನದೊಂದು ವಿನಂತಿಯನ್ನು ಮಾನ್ಯ ಮಾಡಿದ್ದಲ್ಲಿ ನಾನು ತಮ್ಮ ಆಜ್ಞೆಯನ್ನು ತಲೆಯ ಮೇಲೆ ಹೊತ್ತುಕೊಳ್ಳುವೆನು. ನಿಮ್ಮ ವಿನಂತಿ ಏನಿದ್ದರೂ ನಾವು ಒಪ್ಪಿಕೊಳ್ಳುತ್ತೇವೆ. ಮಾನವನ ಆತ್ಮೋನ್ನತಿಯ ಮಾರ್ಗದಲ್ಲಿ ಧರ್ಮವೊಂದು. ಆ ಧರ್ಮ ಸಂರಕ್ಷಣೆಯಲ್ಲಿ ಯಾವ ಆತಂಕ ಬಾರದಂತಿದ್ದರೆ ನಾನು ಕಲ್ಯಾಣ ರಾಜ್ಯ ಸೇವೆಗೆ ಈ ದೇಹವನ್ನು ಮುಡುಪಿಡುವೆನು. ನಿಮ್ಮ ಮಾರ್ಗದಲ್ಲಿ ಯಾವ ಆತಂಕ ಬಾರದು, ಅದಕ್ಕೆ ಭಗವಂತನೇ ಸಾಕ್ಷಿ. ಮಂತ್ರಿಗಳೇ, ಪ್ರಜಾ ಪ್ರಮುಖರೇ, ತಮ್ಮ ನಾಡಿನ ಅಭಿವೃದ್ಧಿಗಾಗಿ ಶ್ರೀ ಬಸವಣ್ಣವರನ್ನು ಮಹಾಮಂತ್ರಿ ಸ್ಥಾನಕ್ಕೆ ನೇಮಿಸಿದ್ದೇವೆ. ಬನ್ನಿ ಬಸವರಸರೇ, ಮಂತ್ರಿ ಪೀಠವನ್ನು ಅಲಂಕರಿಸಿ. ಹಿರಿಯರು ಹೇಳ್ತಾರ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ. ಬಸವರಾಜರು ಬಲದೇವ ಮಂತ್ರಿಗಳಂತೆ ಪ್ರಜಾನುರಾಗಕ್ಕೆ ಪಾತ್ರರಾಗಲೆಂದು ನಮ್ಮ ಹಾರೈಕೆ. ಅಲ್ಲ ಶಿವ, ನಮ್ಮ ಬಸವಣ್ಣವರು ಮಂತ್ರಿಯಾಗಿ ಬಂದಾರ ಏನ್ ಹೇಳಿ ನಮ್ಮ ಹೊಲೆಯರ್ ಜಾತಿನ ಕುಲಜರನಾಗಿ ಮಾಡಿ ಉದ್ಧಾರ ಮಾಡ್ದ ನಮ್ಮ ಅಪ್ಪ. ಊರಾಗ ಕೆರಿ ಬಾವಿ ಬೇಕಾದೊಟ್ಟಿದ್ರು ಊರಾನ್ ಹಿರಿಯರು ನೀವ್ ಹೊಲೆಯರ ಸರ ಕಡೆ ನಡ್ರ ಕಡೆ ಅಂತ ಬಾಯಿ ಬಂದಾಗ ಬೈದು ಹನಿ ನೀರ್ ಇಲ್ದಂಗ ಮಾಡಿದ್ರ ಈಗ ನಮಗೂ ನೀರು ಸಿಗಂಗ ಮಾಡಿದ ಪುಣ್ಯಾತ್ಮ. ಅಷ್ಟೇ ಅಲ್ರಿ, ಊರಾಗ ದೊಡ್ಡ ಹಿರಿಯರಂತಿವ್ರು. ನಾವು ಮುಟ್ಟಿದ್ರ ಮೈಲಿಗೆ, ನಮ್ಮನ್ನು ಮುಟ್ಟಿಸ್ಕೊಂಡ್ರ ಮೈಲಿಗೆ, ನಮ್ಮ ನೆರಳು ಬಿದ್ರ ಮೈಲಿಗೆ ಅಂತೇಳಿ ಎಷ್ಟೋ ವರ್ಷದಿಂದ ಯಾರು ನಮ್ಮನ್ನು ಮುಟ್ಲಾರ್ದಂಥದ್ದು ಅಂತದ್ದು ನಮ್ಮನ್ನು ಮುಟ್ಟಿ ಪವನ ಮಾಡಿದ್ರು. ಈಗ ಗುಡಿ ಗುಂಡಾರ್ದಾಗ ನಾವು ಹೋದ್ರೆ ಸಾಕು ಬೈದು ಕಳಿಸ್ತಿದ್ದು ಪೂಜಾರಿಗಳು. ನಾವು ಹೋದ್ರೆ ಅಂದ್ರೆ ನಮ್ಮನ್ನ ನೋಡಿ ಓಡೇ ಹೋಗ್ಬಿಡ್ತಾರ. ಏನಾರ ಯಾಕಾಲಿ ಒಟ್ಟಿನ ಮ್ಯಾಗ ಹೊಲೆಯರ್ನ ಉದ್ಧಾರ ಮಾಡ್ದ ನಮ್ಮ ಅಪ್ಪ. ನಿಜವಾಗ್ಲೂ ಆ ಪುಣ್ಯಾತ್ಮನ ನೆನೆಸ್ಕೊಂತ ಇದ್ ಬಿಟ್ರ ಊಟನೂ ಬೇಡ, ಏನಿದ್ದೂ ಬೇಡ. ಖರೆ ಹೇಳ್ಬೇಕಂದ್ರ ಬಸವಣ್ಣನವ್ರ ಮನೆಗೆ ಬಾಗ್ಲೇ ಇಲ್ಲ ಅಂತ. ಬಾಗ್ಲಿಲ್ಲ ಅಷ್ಟೇ ಅಲ್ಲ, ಇಡೀ ಊರ್ಗ ನಿತ್ಯ ದಾಸೋಗ ಮಾಡ ಪುಣ್ಯಾತ್ಮನ ಹೆಸರು ಹೇಳ್ಕೊಂತ
ಕಮ್ಮಗೆ 2 ಪದ ಹಾಡ್ಕೋತ ಕಸ ಹೊಡೆದೆ ಅಂದ್ರ ನನಗೆ ಆಯಸ್ಸಾಗಿದ್ದ ಗೊತ್ತಾಗ್ತದೆ. ಹೊಡೆಯುವೆ 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 ಮೋಡಿಯ ಕಸವ, ಹೊಡೆಯುವೆ ನಾಮ ಬಸವ, ಹೊಡೆಯುವೆ 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 ಮೋಡಿಯ ಕಸವ, ನುಡಿಯುವೆ ನಾಮ ಬಸವ. ಬಡವರ ತಾತಂದೆ ಬಸವ, ಬಿಡಿಸಿದ ಬಂದನು ಬಸವ, ಬಡವರ ತಾತಂದೆ ಬಸವ, ಬಿಡಿಸಿದ ಬಂದನು ಬಸವ, ದೀನರ ಆಧಾರೆ ಬಸವ, ಬಿಡಿಸಿದ ಬಂದನು ಬಸವ, ಹೊಡೆಯುವೆ 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 ಮೋಡಿಯ ಕಸವ, ನುಡಿಯುವೆ ನಾಮ ಬಸವ, ಹೊಡೆಯುವೆ ಮೋಡಿಯ ಕಸವ, ನುಡಿಯುವೆ ನಾಮ ಭಕ್ತಿಯ ಭಂಡಾರಿ ಬಸವ, ದೀನರ ಆಧಾರಿ ಬಸವ, ಭಕ್ತಿಯ ಭಂಡಾರಿ ಬಸವ, ದೀನರ ಆಧಾರಿ ಬಸವ, ನಂದಿಯ ಅವತಾರಿ ಬಸವ, ಬಿಡಿಸಿದ ಬಂದನು ಬಸವ, ನಂದಿಯ ಅವತಾರಿ ಬಸವ, ಬಿಡಿಸಿದ ಬಂದನು ಬಸವ, ಹೊಡೆಯುವೆ 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 ಮೋಡಿಯ ಕಸವ, ನುಡಿಯುವೆ ನಾಮ ಬಸವ, ಹೊಡೆಯುವೆ ನೋಡಿದೋಡ್ನೆ ಕೊಂಡು ಹೊತ್ತಿ ಬಿಟ್ಟಾವಲ್ಲ, ರಕ್ತದಂತ ತುಟಿ, ಸಂಪಿಗೆ ಅಂತ ಮೂಗು, ಕಮಲದಂತ ಕಣ್ಣು, ಆದರೆ ಹಳೆಯ ಜಾತಿಯ ಹೆಣ್ಣು. ಆಹಾ, ಇಂಥ ಹೆಣ್ಣು ಗಜನಿಂಬೆಯ ಹಣ್ಣು. ಇವಳನ್ನ ಯಾರೂ ಮುಟ್ಟಬಾರ್ದಂತ ಹೇಳಿ ಬ್ರಹ್ಮನು ಹೊಲೆಯ ಜಾತಿಯಲ್ಲಿ ಹುಟ್ಸಾನ ಕಾಣ್ತೈತೆ. ಇಂಥ ಪದ್ಮಿನಿ ಜಾತಿ ಹೆಣ್ಣು ಹುಟ್ಟಬೇಕಾದ ಅಲ್ಲೇ ಇವಳನ್ನ ಯಾರು ಮುಟ್ಟಕ್ಕೆ ಏನೈತಿ, ನಾ ಮುಟ್ಟೋಕೆ ಏನೈತಿ, ಯಾರಿಗೂ ಕಾಣದಂಗ ಮುಟ್ಟಿದ್ರಾಯ್ತು. ಏನಿನ ಹೆಸರೇನು? ನನ್ನ ಹೆಸರು ಗಂಗಾ. ಗಂಗಾ, ಕಾಶಿ ಗಂಗಾ. ಮರಣ ಮಾಡೋದಕ್ಕೆ ಏನೈತಿ ಅದ? ಯಾಕೆ ಮೈ ತೊರಗತ್ತಲ್ಲ ಗರ 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 ಪಿಯಗಿ ಏನಾಕತ್ತಿಲ್ಲ ಅಲ್ಲ, ನಿನಗ ಮನ್ಯಾಗ ಹೆಂಡತಿ ಗಿಂತಿ ಇಲ್ಲನ? ಹೋಗಂಗೈತಿ. ಯಾಕ ಹಟ್ಟ ಓದತ್ತ ಬಾಯ್ ಬಿಡಾಕತ್ತಿಲ್ಲ, ಸರಳ ಎತ್ತು ಓದಿ ಚಲೋ ಆತ, ಇಲ್ಲಂದ್ರ ಕೊಡ್ಬೇಕಾಕತ್ತೆ ನಿನಗ ಮದ್ದ. ಮನೋಹರಿ ಬಿಂಬಾಹರಿ ಕುಚೆ ಕಂಬ ಕಣ್ಣು ಕಲತೀರ ವಾಣಿ ಬುಲ್ಬುಲ್ ರಾಣಿ ಕಿಲ್ಕಿಲ್ ಕೋರಿ. ಇದು ಇನ್ನೊಂದು ಕೇಳು, ನೀನು ನಾನು ಹೇಳಿದಂತೆ ಕೇಳಿ ನಿನ್ನನ್ನು ಚಿನ್ನಾಭರಣದಲ್ಲಿ ಮುಚ್ಚಿಬಿಡುವೆ. ಚಿನ್ನೋಬಳದಲ್ಲಿ ಮುಚ್ಚಿ ಬಿಡುವೆ. ಕಣ್ಣಾಗ ಕುಂತೈತಿ ನಿನ್ನ ರೂಪ ನನ್ನ ರಾಜ, ಎದೆಯಾಗ ಕುಂತೈತಿ ನಿನ್ನ ರೂಪ ರವಿತೇಜ. ಕಣ್ಣಾಗ ಕುಂತೈತಿ ನಿನ್ನ ರೂಪ ನನ್ನ ರಾಜ, ಎದೆಯಾಗ ಕುಂತೈತಿ ನಿನ್ನ ರೂಪ ರವಿತೇಜ. ನನ್ನ ಮನೆಗೆದ್ದ ಮಾವವ ಕೈಯದ ಕೈ ಕೊಟ್ಟು ಹಾಡುವ, ನನ್ನ ಮನೆಗೆದ್ದ ಮಾವವ ಕೈಯದ ಕೈ ಕೊಟ್ಟು ಹಾಡುವ. ಕಣ್ಣ
ತೊಟ್ಟು ಹಾಕದೇನು ಮನಸ್ಸಿಗಾಯ್ತು ಬಲು ನೋವ ಸಿಟ್ಟು ಮಾಡಿ ನನ್ನ ತೊಟ್ಟು ಹಾಕದೇನು ಮನಸ್ಸಿಗಾಯ್ತು ಬಲು ನೋವ ನೀನೆ ನನ್ನ ಯಜಮಾನ ನಾನೇ ನಿನಗೆ ಬಹುಮಾನ ನೀನೆ ನನ್ನ ಯಜಮಾನ ನಾನೇ ನಿನಗೆ ಬಹುಮಾನ ಕೈ ಹಿಡಿದು ಕಾಪಾಡು ನೀನ ನನ್ನ ಬಂಗಾರದ ತೂಗ್ತೀನಿ ನೀ ಹೇಳ್ದಂಗೆ ಕೇಳಿದ್ರ ಏ ಹೊಟ್ಟೆ ಡುಮ್ಮ ಅಲ್ಲ ಕೊಡ್ಲಿಲ್ಲ ಬಾಯಿ ಹತ್ತ ಗಂಗಾ ಯಾರ ಕೇಳಿ ಯಾರ ನಿಮ್ಮ ತಾಯಿ ಶಕ್ರೇನು ಬನ್ನಿ ಬನ್ನಿ ಏನು ಮಾಡಕ್ಕಿಲ್ಲ ಇದೆ ಏನು ಇಲ್ರಿ ನಾಶಿ ಡೈಟ್ ಹೋಗಿತ್ತು ಹೊರಟಿದ್ದೆ ಹ್ಞೂನ್ರಿ ಏನ್ರಿ ಇಲ್ಲೇ ರೀ ಇಟ್ವಾಗ ಏನು ಹತ್ಲಾಗ ಹೋತು ಏನು ಇತ್ಲಾಗ ಹೋತು ಇಲ್ಲೇ ಮಾಡ್ಕೊಂಡಿರ್ತಾರೆ ಇತ್ಲಾಗ ನಿಮ್ಮ ಕಡೆ ನಮ್ಮ ಕಡೆ ನೀವೇನು ಹೋಗ್ಲಿಲ್ಲನ್ರಿ ಎಲ್ಲ ಬೇಡ್ರಿ ಹಾಗೆ ನಾವು ನೋಡಿವಿ ಕೆಲಸ ಆಗಲಿಲ್ಲ ಕೆಲಸ ಇಲ್ಲ ಆಗ್ಲಿಲ್ಲ ಓಹೋ ಇದೇನ್ರಿ ಬಟ್ ಅದೇನೋ ಇದೇನ್ರಿ ಇವಳು ಯಾರ್ರಿ ಇವಳು ಹೊಲಿಯರ್ ಗಂಗಾ ಅಲ್ಲನ್ರಿ ಏನ್ರಿ ಬಟ್ ಹೊಲಿಯರ್ ಮೇಲೆ ಗೊತ್ತ ನಿಮಗ ಕಾಣ ಹತ್ತಿ ಹಾಯ್ದು ಹೋಗ್ತಿದ್ದೆ ಕೈಯಾಗಿಂದ ಹಾಳಾತು ನಾಶಿ ಡಬ್ಬಿ ಕೇಳಿದ್ರು ಆ ಕಡೆ ಹೋಗಿತ್ತು ಅಷ್ಟೇ ನಮ್ಮ ಲಂಗ ಸಂತ್ಯಾಕ ನೀವೇನ್ ಹೋಗ್ಲಿಲ್ಲ ಅಲ್ಲನೆ ಇಲ್ಲ ಬಿಟ್ರಪ್ಪ ಯಾಕ್ರಿ ಭಟ್ರ ಏನ್ರಿ ಬಟ್ ಏನೇನೋ ಅಂತಾಳಲ್ಲ ಹಾಳಾತು ಡಬ್ಬಿ ಸೂತಿ ಅಂತಾಳ ನಾನು ಬಿಡಕ್ಕೆಲ್ಲ ಬಿಡ್ರಿ ಏನೋ ಹೋಗ್ಲಿ ಅಂತ ಹೇಳಿದ ಒಂದ್ಸಲ ಹಂಗ ಏನ್ರಿ ಬಟ್ ಏನೋ ಹೇಳ್ತಾನಂತಾಳ ನೋಡ್ರಿ ಮತ್ತ ಹುಚ್ಚನ ಮತ್ತ ಹುಚ್ಚಿರಿಪ್ಪ ಹುಚ್ಚಿ ಹುಚ್ಚುರಿಪ್ಪ ಹುಚ್ಚಿ ಈಗಿದ್ದ ಸತ್ಯ ಹೇಳಿದ ಆಕತ್ ನೋಡ್ರಿ ನಿಚ್ಚಳ ಏನ್ ಬಿಡ್ರಿ ಬಟ್ ಆ ಮೈಂಡ್ ನಾವು ಮಾತಾಡಿದ ವಿಷಯ ಏನಾಯ್ತು ಅದು ಇನ್ನೂ ಆಗಿಲ್ರ ಇಲ್ಲೇ ಮನ್ಯಾಗ ಮಾತಾಡೋದು ಅದು ಇಲ್ಲೇ ಐತೆ ಇಲ್ಲೇನ ಏನು ನಾನು ಗೊತ್ತಾಯ್ತು ನಿಮ್ಮದ ಬೆಸಿಗೆ ನನ್ನ ಹಾಡಿಲ್ಲ ನೀವು ಗಾಡಿ ಅಯ್ಯಯ್ಯ ನಾ ಬರ್ರೆ ಅಯ್ಯಯ್ಯ ಅಯ್ಯಯ್ಯೋ ಏನು ಹೇಳಿನ ನಿನ್ನ ಎಲ್ಲೈದು ಪೂಜೆ ಮಾಡಿನ ಅಯ್ಯಯ್ಯೋ ಏನು ಹೇಳಿನ ನಿನ್ನ ಎಲ್ಲೈದು ಪೂಜೆ ಮಾಡಿನ ಮಾತು ಸಾಕು ಇನ್ನು ಬಿಗಿದಪ್ಪು ಬಾರ ನನ್ನ ಮಾತು ಸಾಕು ಇನ್ನು ಬಿಗಿದಪ್ಪು ಬಾರ ನನ್ನ ಮಾಡೋಣ ತಾನೇ ತನ್ನ
ಅಯ್ಯಯ್ಯ ನಾ ಬರುತ್ತೇನೆ ಹಾ ನಾ ಬರುತ್ತೇನೆ ಅಂತ ಬಾ ಇನ್ನೊಂದ್ಸಲ ನಮ್ಮ ಓಣ್ಯಾಗ ನಾಯಿ ನಚ್ಚಿ ಬಿಡ್ತೇನೆ ಅಲ್ರಿ ಈಗ ಹೇಳ್ರಿ ಇವ್ರ ಮೇಲ್ ಜಾತಿಯವ್ರ ಅಂತ ನೋಡ್ರಿ ಮೇಲ್ ಜಾತಿಯವ್ರು ಅಂತೇಳಿ ಮ್ಯಾಲ ಹೇಳ್ಕೊಂಡು ಹೆಣ್ಮಕ್ಳನ್ನ ಪರಸ್ತ್ರೀಯರನ್ನ ಹೆಂಗ್ ಬೇಕ ಹಂಗ ಮುಟ್ಟಾಡ್ತಾವ. ಈಗ ಹೇಳ್ರಿ ಹೊಲೆಯರ್ ನಾವ ಇವ್ರ ಹುಚ್ಚ ಕುಲಿದವ್ರು, ನಾವು ಆ ಸ್ಥಾನ ಪಂಡಿತರು, ನಾವು ಈ ಸ್ಥಾನ ಪಂಡಿತರು ಅಂತ ಹೇಳಿ ಊರಾಗೆಲ್ಲ ದೊಡ್ಡಸ್ಕಿ ಮಾಡ್ಕೊತ ಹೋಗವ. ಇಲ್ಲ ಸಂಧ್ಯಾಗ ಬಂದು ಹೆಂಗಸರು ಮುಟ್ಕೊಂತ ಅಡ್ಡಾಡ್ತಾವ. ಏ ಸಾದಿಗೆಟ್ಟದ ಏನಾರ ಯಾಕಲ್ಲಿ ಮಾನ್ಯ ಬಸವಣ್ಣವರು ನಮ್ ಕೇರಿಗೆ ಬಂದಿದ್ರು. ನಮ್ಮ ಓಣ್ಯಾಗ ಅದಾರಲ್ಲ ಶಿವಶರಣ ಹಳ್ಳಿನವ್ರು, ಅವ್ರನ್ನ ಭೇಟಿಯಾಗಿ ಎಲ್ಲಾರ್ಗು ದೀಕ್ಷಾ ಕೊಡ್ತೀನಿ ಅಂತ ಹೇಳಿ ಏನೇನೋ ಮಾತಾಡೋಗ್ಯಾರ. ಖರೇನ ಹೇಳ್ಬೇಕಂದ್ರ ಆ ಬಸವಣ್ಣವ್ರು ಅದಾರ ಅಂತ ಹೇಳಿ ನಾವು ಬದುಕಿವಿ. ಇಲ್ಲ ಅಂದ್ರೆ ನಾವು ಇಂಥವ್ರ ಕೈಯಾಗ ಸಿಕ್ಕ ಪಜಿತ್ ಹಾಕಿದ್ವಿ. ಅಯ್ಯೋ ನೆನ್ಸಿದಾಗ ಶಿವಶರಣ ಹಳ್ಳಿನವ್ರಿಂದ ಬರ ಇದರಂತೆ ಜಗತ್ತಿನಲ್ಲಿ ಒಂದೇ ಧರ್ಮ, ಒಬ್ಬನೇ ದೇವರೆಂದು ಹೇಳಿ ಸರ್ವ ಧರ್ಮಗಳನ್ನು ಒಂದುಗೂಡಿಸಿ ಸರ್ವರಿಗೂ ಮುಕ್ತಿ ಮಾರ್ಗ ತೋರಿಸುವ ಮಹಾವಿಭೂತಿಗಳವರು. ಹೊಲೆ ಹಾರುವರೆಂಬ ಭೇದವನ್ನಳಿಸಿ ಮೇಲು ಕೀಳೆಂಬ ಕಲ್ಪನೆಗಳನ್ನು ಗೆದ್ದು ಹಾಕಿ ಕುಲ ಜಾತಿಗಳು ಕಲ್ಪಿತವೆನ್ನುವ ಮಹಾನುಭಾವಿಗಳು. ಅವರು ನಮಗೆ ಸತ್ಯ ಅಹಿಂಸೆಗಳನ್ನು ಬೋಧಿಸಿ ನಮ್ಮನ್ನು ಮನುಷ್ಯನನ್ನಾಗಿ ಮಾಡಿದ್ದಾರೆ. ಜಗತ್ತಿನ ಡಂಬಾಚಾರವನ್ನು ಕಂಡು ಬಸವಣ್ಣನವರು ಏನು ಅನ್ನುತ್ತಾರೆ ಅಂದರೆ, ಕುಂಬಳಕಾಯಿಗೆ ಕಬ್ಬಿಣದ
ನುಡಿಯಲ್ಲಿ ಪ್ರೀತಿ ಇದೆ. ಅವರ ಜೀವನವು ನಮಗೆ ಆದರ್ಶವಾಗಿದೆ. ಅದು ಬಂಧುಗಳೇ, ಆ ಮಹಾಪುರುಷರಾದ ಬಸವಣ್ಣನವರು ದರ್ಬಾರದ ಕೆಲಸವನ್ನು ಮುಗಿಸಿಕೊಂಡು ಇದೇ ಮಾರ್ಗವಾಗಿ ಬರುತ್ತಿರುವರು. ಬೇಗ ಅಣ್ಣನರ ಜೈಘೋಷ ಮಾಡಿರಿ. ಮಹಾತ್ಮರಾದ ಬಸವಣ್ಣನವರಿಗೆ ಜಯವಾಗಲಿ. 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 ಮಹಾತ್ಮರಾದ ಬಸವಣ್ಣನವರಿಗೆ
ಹಳೆಯ ತಂದೆ. ಏನೆಂದರೆ ಶರಣು ಶರಣಾರ್ಥಿ ಎಂದು ನನಗೆ ಒಂದು ಶರಣು ಹೆಚ್ಚಿದೆ. ನನ್ನನ್ನು ಪಾಪ ಕೋಪದಲ್ಲಿ ನೋಡಿದೆಯ. ಈ ಭಾರವನ್ನು ಹೇಗೆ ಹೊತ್ತುಕೊಳ್ಳಲಿ? ಈ ಪಾಪವನ್ನು ಹೇಗೆ ಕಳೆದುಕೊಳ್ಳಲಿ? ನಾನೆಲ್ಲಿಗೆ ಹೋಗಲಿ? ಯಾರ ಮನೆ ಹೋಗಲಿ? ಅಯ್ಯೋ ಬಸವೇಶ, ತಾಯಿಯನ್ನು ಕಳೆದುಕೊಂಡ ಗೋವಿನ ಕರುವಿನಂತೆ ಬಳಲುತ್ತಿರುವ ನನಗೆ ದಾರಿಯನ್ನು ತೋರಿಸುವವರೇ. ಈ ಪಾಪ ಕ್ಷಾಲನೆಗಾಗಿ, ಈ ಪಾಪ ಕ್ಷಾಲನೆಗಾಗಿ ನನಗ ಅಪರಾಧಿಸು. ಬಸವಣ್ಣ, ಅಯ್ಯೋ ಬಸವೇಶ, ನಯನ ಮಾಡು. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಏನಾಗಿದೆ ಏನಾಗಿದೆ ಎಂಬುದನ್ನು ಹೇಳಿ. ಹಾ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಈಗ ಹೇಳಿದ್ರೆ ನಾನು ಏನಂತ ಅರ್ಥ ಮಾಡಿಕೊಳ್ಳಿ. ನೋಡಿ, ನಿಮಗೆ ಬಂದಿರೋ ಸಂಕಟ ಹೇಗೆಂದು ಹೇಳಿ ಸ್ವಾಮಿ, ಏನಾದ್ರೂ ಪರಿಹಾರ ಮಾಡೋಣ. ನಾನೀಗ ಒಂದು ಕರ್ಣ ಕಠೋರವಾದ ಚಿಂತೆಯಲ್ಲಿ ಬಿದ್ದು ಒದ್ದಾಡುತ್ತಿರುವೆ. ಅದರ ಪರಿಹಾರ ಹೇಗಾದೀತೆಂಬ ಆಲೋಚನೆಯಲ್ಲಿ ಮುಳುಗಿ ತೇಲುತ್ತಿರುವೆ. ಏನು ನಿಮಗೆ ಚಿಂತೆಯೇ? ನಿಮ್ಮದು ಯಾವ ಚಿಂತೆ ಎಂಬುದು ನನ್ನ ಮುಂದೆ ಹೇಳಿ ಸ್ವಾಮಿ. ನಿಮ್ಮ ಚಿಂತೆಗೆ ಪರಿಹಾರವನ್ನು ಆ ಲಿಂಗಕ್ಕೆ ಅರಿಕೆ ಮಾಡಿಕೊಳ್ಳುವೆ. ಏನು ಹೇಳಲಿ ಕಲ್ಯಾಣಿ? ಅಯ್ಯೋ ಶರಣು ಶರಣಾರ್ಥಿ, ಅಯ್ಯೋ ಶರಣು ಶರಣಾರ್ಥಿ. ಮನಸ್ಸಿಗೆ ಸಮಾಧಾನವಿಲ್ಲದಾಗಿದೆ. ಅಯ್ಯೋ ಶರಣು ಶರಣಾರ್ಥಿ. ಹೇಳಿ ಸ್ವಾಮಿ, ಏನೆಂದು ಹೇಳಿ ಅದಕ್ಕೆ ಪರಿಹಾರ ಹುಡುಕೋಣ. ಆಗದೇ ಇದ್ರೆ ಆ ಲಿಂಗಕ್ಕೆ ಅರಿಕೆ ಮಾಡಿಕೊಳ್ಳುವೆ. ಏನು ಲಿಂಗಕ್ಕೆ ಆಯ್ಕೆ ಮಾಡಿಕೊಳ್ಳುವೆಯ? ನಿನ್ನಂತ ಸಾಧ್ಯವೇ ನನಗೆ ಸತಿಯಾಗಿ ದೊರೆತದ್ದು ನಾನಾವ ಜನ್ಮದಲ್ಲಿ ಮಾಡಿದ ಪುಣ್ಯವು. ಹೇಳಿ ಸ್ವಾಮಿ, ಯಾವ ಕಷ್ಟ ಒದಗಿ ಬಂದಿದೆ ಎಂದು ಹೇಳಿ. ಪ್ರಿಯೆ, ಅಣ್ಣನವರು ಈ ದಿನ ಸಭೆಯನ್ನು ಮುಗಿಸಿಕೊಂಡು ರಾಜಬೀದಿಯಲ್ಲಿ ಬರುತ್ತಿರುವಾಗ ನಾನು ಅವರಿಗೆ ಕೈ ಮುಗಿದು ಶರಣು ಮಾಡಿದೆನು. ಅದಕ್ಕೆ ಅವರು ಪ್ರತಿಯಾಗಿ ಶರಣು ಶರಣಾರ್ಥಿ ಎಂದು ನನಗಿಂತಲೂ ಒಂದು ಶರಣು ಹೆಚ್ಚು ಹೇಳಿ ನನ್ನನ್ನು ಕೈ ಮುಗಿದು ಹೊರಟು ಹೋದರು. ಹೀಗೆ ಮಾಡಲು ನಾನೇನು ಅವರಿಗಿಂತ ಶ್ರೇಷ್ಠನೇ? ಅಯ್ಯೋ, ಈ ಭಾರವನ್ನು ಹೇಗೆ ಹೊತ್ತುಕೊಳ್ಳಲಿ? ನೀ ನನ್ನ ಮಡದಿ, ನನ್ನ ಸಂಸಾರ ಸುಖ ದುಃಖ ಸಮವಾಗಿದೆ. ಗಂಡ ಹೆಂಡರಾದ ನನ್ನ ಸಂಸಾರಗೊಬ್ಬರು ತಪ್ಪು
ತಿದ್ದಿಕೊಂಡು ಸಂಸಾರದಿಂದ ಸದ್ಗತಿಯನ್ನು ಹೊಂದುವುದು ಧರ್ಮವಲ್ಲವೇ? ನೀ ನನ್ನ ಅರ್ಧಾಂಗಿನಿ, ನನಗೆ ಬಂದ ಪಾಪ ನಿನಗೆ ಬಾರದು ಪ್ರಿಯೆ. ಈ ಬಗ್ಗೆ ದಿಕ್ಕು ಕಾಣದ ನನಗೆ ದಾರಿಯನ್ನು ತೋರಿಸುವೆ. ಸಂಗಮನಾಥ, ನಮ್ಮ ಕಷ್ಟಕ್ಕೆ ಪರಿಹಾರ ಹೊಳೆಯಿತು ಸ್ವಾಮಿ, ಪರಿಹಾರ ನನಗೆ ಹೊಳೆಯಿತು. ಹೇಳು ಹೇಳು, ಅದು ಯಾವ ಉಪಾಯ? ಅದು ಎಷ್ಟು ಕಠಿಣವಾಗಿದ್ದರೂ ನಾನು ಅದನ್ನು ಮಾಡಿಯೇ ತೋರಿಸುವನು. ಅದಾಗುವವರೆ ಶಿವನ ಸಾಕ್ಷಿಯಾಗಿ ಬಾಯಲ್ಲಿ ಒಂದು ಕುಟುಕು ಸುಧಾ ನೀರು ಹಾಕುವುದಿಲ್ಲ. ನೋಡಿ ಸ್ವಾಮಿ, ಕಾಯಕವೇ ಕೈಲಾಸ ಎಂದು ಬಸವಣ್ಣವರು ಹೇಳಿದಂತೆ ನಮ್ಮ ಕಾಯಕದಿಂದಲೇ ನಮ್ಮ ಕಷ್ಟಕ್ಕೆ ಪರಿಹಾರ ಕಂಡುಕೊಳ್ಳೋಣ. ಅದು ಹೇಗೆ ಕಲ್ಯಾಣಿ? ನೋಡಿ ಸ್ವಾಮಿ, ನಾವಿಬ್ಬರು ಸೇರಿ ಉತ್ತಮವಾದ 2 ಜೋಡುಗಳನ್ನ ಮಾಡೋಣ. ಆ 2 ಮೃದುವಾದ ಜೋಡುಗಳಿಗೆ ನನ್ನ ಎಡತೊಡೆಯ ಹಾಗೂ ನಿಮ್ಮ ಬಲತೊಡೆಯ ಚರ್ಮವನ್ನು ತೆಗೆದು ಅದರಲ್ಲಿ ನಮ್ಮಿಬ್ಬರ ಪ್ರತಿರೂಪವನ್ನು ಹಾಕಿ ಆ ಜೋಡಿನಲ್ಲಿ ಇಡೋಣ. ಅದನ್ನು ತೆಗೆದುಕೊಂಡು ಹೋಗಿ ಆ ಮಹಾಸ್ವಾಮಿ ಹತ್ತಿರ ಕೊಟ್ಟರೆ ಮಹಾಸ್ವಾಮಿಗಳು ಅದನ್ನು ಪಾದದಲ್ಲಿ ಇಟ್ಟು ಅವರ ಪಾದ ನಮ್ಮ ತಲೆ ಮೇಲೆ ಸ್ಪರ್ಶವಾದ ತಕ್ಷಣ ನಮ್ಮ ಪಾಪ ಪರಿಹಾರವಾಗುತ್ತದೆ. ಇದಕ್ಕೆ ನೀವು ಒಪ್ಪಿದ್ದೀರಿ? ಹೌದು ಕಲ್ಯಾಣಿ, ಹಾಗೆ ಮಾಡಿದ್ದಾದರೆ ನಾವು ಅವರ ಪಾದದ ಕೆಳಗಾಗುತ್ತವೆ. ನಡೆ, ಈಗ ಬೇಗನೆ ಹೋಗಿ ಬೇಗ ಸ್ನಾನ ಮಾಡಿ ಶಿವಪೂಜೆ ಮುಗಿಸಿ ನಮ್ಮ ಕಾಯಕದಲ್ಲಿ ನಿರತರಾಗುವ. ಹಾಗೆ ಕಲ್ಯಾಣಿ, ಕೈ ನಡಾದರ್ ಈ ಜೋಡುಗಳು ಎಷ್ಟೊಂದು ಅಂದವಾಗಿ, ಎಷ್ಟೊಂದು ಮೃದುವಾಗಿವೆ. ಹದವಾದ ಚರ್ಮ ಮೃದುವಾಗದೇನು ಅಲ್ಲದೆ ಮನವೊಲಿದು ಮಾಡಿದ ಭಕ್ತಿ. ನಿಜ ಸ್ವಾಮಿ, ಭಕ್ತಿಯಲ್ಲಿ ಅಪಾರ ಶಕ್ತಿ ಇದೆ ಎಂಬುದಕ್ಕೆ ಈ ಪಾದರಕ್ಷೆಗಳೇ ಸಾಕ್ಷಿಯಾಗಿವೆ. ಭಕ್ತಿಯಲ್ಲಿ ಅಪಾರ ಶಕ್ತಿ ಉಂಟು, ಅದಕ್ಕಾಗಿ ಈ ಪಾದರಕ್ಷೆಗಳನ್ನು ತೆಗೆದುಕೊಂಡು ಆ ಭಕ್ತಿಗೆ ನಮ್ಮ ಚರ್ಮ ಕಾಣಿಕೆ. ಎಡಪಾದದ ಕೆಳಗೆ ನಿನ್ನ ರೂಪವನ್ನು, ಬಲಪಾದದ ಕೆಳಗೆ ನನ್ನ ರೂಪವನ್ನು ಚಿತ್ರಿಸಿದ್ದೇನೆ. ನಿಜ ಸ್ವಾಮಿ, ನಾವಿಬ್ಬರು ಧನ್ಯರಾದವರು. ನಮ್ಮ ಜನ್ಮವು ಸಫಲವಾಯಿತು ಸ್ವಾಮಿ. ಹೋಗು, ಒಂದು ಹಸನಾದ ಮಡಿಬಟ್ಟೆಯನ್ನು ತೆಗೆದುಕೊಂಡು ಬಾ. ಹಾಗೆ ಬಸವ, ಬಸವರಸ, ಬಸವರಾಜ, ನಿಮ್ಮ ನೇಮ ಯಾರಿಗುಂಟು? ನೀನು ಗುರುಲಿಂಗ ಒಂದೆಂಬೆ, ಶರಣರಿಗೆ ಸಂಘದೆಂಬೆ, ಜಂಗಮದಲ್ಲಿ ಜಾತಿಯ ನೆರೆಸೆ, ಪರಾಂಗಣೆ ತಾಯಿ ಎಂಬೆ, ಪರಧನವೇ ಪಾಪವೆಂಬೆ, ನಡೆದು ತಪ್ಪೆ ನುಡಿದು ಹುಸಿಯೇ ಬಸವಣ್ಣ, ನಿನ್ನ ಬಣ್ಣಿಸಲಳವೆ, ನಿನ್ನ ದೆಸೆಯೆಂದನ್ನ ಭಕ್ತಿ ಬಣ್ಣವೇರಿತು. ಕಲ್ಯಾಣಿ, ಸ್ವಾಮಿ, ನಾನು ಇವುಗಳನ್ನು ಹೋಗಿ ಬಸವರಾಜರಿಗೆ ಮುಟ್ಟಿ